ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ರಾಜ್ಯ ಗುತ್ತಿಗೆದಾರರ ಸಂಘ. ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಆರೋಪಿಸಿದೆ. ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಗುತ್ತಿಗೆದಾರರ ಸಂಘ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ನಂತರದಲ್ಲಿ ಹಲವು ಸಂದರ್ಭಗಳಲ್ಲಿ ಆರೋಪವನ್ನ ಮಾಡಿತ್ತು. ಈಗ ಡೆಡ್ ಲೈನ್ ನ ಕೊಟ್ಟಿದ್ದಾರೆ. ಡಿಸೆಂಬರ್ ಒಳಗೆ ಗುತ್ತಿಗೆದಾರರ ಬಿಲ್ ಅನ್ನ ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ಸರ್ಕಾರದ ಭ್ರಷ್ಟಾಚಾರದ ರಿಪೋರ್ಟ್ ನ ಬಿಡುಗಡೆ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಎಷ್ಟು ಕಮಿಷನ್ ತಗೋತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ಹೇಳಿಬಿಡ್ತೀವಿ, ಸಭೆ ಮಾಡಿ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದೆ ಗುತ್ತಿಗೆದಾರರ ಸಂಘ. ಹಿಂಗೆ ಯಾರು ಎಕ್ಸಿಕ್ಯೂಟಿವ್ ಎಡಬಲಿ ಕೆಲಸ ತೋರಿಸಿದ ತಕ್ಷಣ ನಾವು ಸಾಲ ಸೂಲನ ಮಾಡಿ ಕೆಲಸ ಮಾಡ್ತೀವಿ. ಇದು ಸರ್ಕಾರನೂ ಅಷ್ಟೇ, ಏನು 100% ಗ್ರಾಂಟ್ ಇಟ್ಕೊಂಡು ಯಾರು ಟೆಂಡರ್ ಕಾಲ್ ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ದುಡ್ಡಿದ್ರೆ ಮಾತ್ರ ಕೆಲಸ ಮಾಡ್ರೆ ಅಂತ. ಆಯ್ತು, ಈಗ ಟೆಂಡರ್ ಕರೆದಿರಲ್ಲ, ಎಷ್ಟರಲ್ಲಿ ದುಡ್ಡಿದೆ, ಎಷ್ಟರಲ್ಲಿ 100% ದುಡ್ಡಿದೆ? ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ನಮಗೆ ಸಭೆ ಕರೆದು ನಮ್ಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂದರೆ ನಾವು ಡಿಸೆಂಬರ್ ತಿಂಗಳಲ್ಲಿ ನಾವು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಮಾಡ್ತೀವಿ, ಹೈಕಮಾಂಡ್ ಸುರ್ಜಿವಾಲಾ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ, ವೇಣುಗೋಪಾಲ್ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ, ಹಿರಿಯರಾದಂಥ ನಮ್ಮ ಸ್ಟೇಟಿಂದ ಖರ್ಗೆ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಆಮೇಲೆ ಸಾಧ್ಯವಾದರೆ ನಾವೊಂದು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ರಾಹುಲ್ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಮೊನ್ನೆ 25ನೇ ತಾರೀಕು ಮೀಟಿಂಗ್ ತಗೊಂಡಾಗ ಎಲ್ಲ ಡಿಸೈಡ್ ಮಾಡಿದೀವಿ. ಡಿಸೆಂಬರ್ ಫಸ್ಟ್ ವೀಕಲ್ಲಿ ಈ ಕೆಲಸ ನಾವು ಮಾಡ್ತೀವಿ. 2 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಪ್ಲೀಸ್ ಸಾಹೇಬ್ರೆ 1 ನಿಮಿಷ ಇರ್ಲಿ. ನೀವು ನೋಡಿ ಸಾಹೇಬ್ರೆ, ದೀಪಾವಳಿ ದುಡ್ಡು ರಿಲೀಸ್ ಮಾಡಿಸೋದಕ್ಕೆ ಅಟ್ಲೀಸ್ಟ್ ನಿಮ್ ಸಹಾಯ ಕೇಳ್ತೀವಿ ಅಷ್ಟೇ. ನಾವು ಪ್ರೆಸ್ ಮೀಟ್ ಇನ್ ದಿ ಸೆನ್ಸ್ ಇನ್ನು ಏನ್ ಗೊತ್ತಾ, ನಿಮ್ ಸಹಾಯ ಕೇಳ್ತೀವಿ. ಸರ್ ಇಲ್ಲ ಅಂತ ಹೇಳ್ತಿಲ್ಲ ನಾವು, ಅದನ್ನ ಸರ್ ಡಿಸೆಂಬರ್ ತಿಂಗಳಲ್ಲಿ ನಾನು ನಿಮ್ಗೆಲ್ಲ ಪೂರ್ತಿ ಡೀಟೇಲ್ ಹೇಳ್ತೀನಲ್ಲ, ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಪೂರ್ತಿ ಹೇಳ್ತೀನಿ. ಸರ್ ಇಲ್ಲಿ ಕೇಳಿ ಸರ್ ಈಗ ನಾನು ಡಿಸೆಂಬರ್ ತಿಂಗಳಲ್ಲಿ ಈ 8 ಇಲಾಖೆದು ಕೇಳಿ ಸರ್, ತಗೊಂತೀರ ನಿಜ ಇರೋದು ನಿಜ. ಪೇಮೆಂಟ್ ಕೊಡ್ಸೋದಿಕ್ಕೆ 1 ನಿಮಿಷ ಅಲ್ಲ, ನನ್ನ ಕನ್ಫ್ಯೂಷನ್ ಬೇಡ. ಪೇಮೆಂಟ್ ಕೊಡ್ಸೋದಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ನಾವು ನಿಮ್ಮ ಮೊರೆ ಬಂದಿದ್ದೀವಿ, ಪ್ರೆಸ್ನವ್ರ ಮೊರೆ. ನೀವು ನಮ್ಮ ಅಣ್ಣ ತಮ್ಮದಿಗಳು ಇದ್ದಂಗೆ. ನೀವೇನು ಮಾಡಿ ಗೊತ್ತಾ, ದೀಪಾವಳಿಗೆ ಪೇಮೆಂಟ್ ಕೊಡ್ಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಮುಂದಿನ ದಿನಗಳಲ್ಲಿ ಸಪೋಸ್ CM ಕರೆದು ಹೇಳ್ತೀನಿ ಅಂತ ಹೇಳಿದ್ದಾರೆ. DCM ಸಾಹೇಬರು ಸಹ ನಿಮ್ಮ 33,000 ಕೋಟಿ ಒಂದು ಸ್ಟೆಚಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಬ್ರು ಮೇಲೆ ನಾವು ಭರವಸೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ನಗರಗಳಲ್ಲೂ 2 ಪ್ಯಾಕೇಜ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ತರ ಅವರು ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ ಅವರು ಉಳಿಸ್ಕೊಂಡು ಎಲ್ಲ ಕಾಂಟ್ರಾಕ್ಟರ್ಗಳು ಅಟ್ಲೀಸ್ಟ್ ಒಂದು 25% ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪ್ಯಾಕೇಜ್ ಮಾಡಬಾರ್ದು. ಇನ್ನೊಂದು ಬಹಳ ವಿಚಾರ ಅಂದ್ರೆ ಬಹಳ ಬೇಜಾರಾಗುತ್ತೆ ಅಂದ್ರೆ, ನಮ್ಮಲ್ಲಿ ಕಾರ್ಮಿಕ ಇಲಾಖೆಗೆ ಮಾನ್ಯ ಸಚಿವರು ನಾವು ಏನ್ ಮಾಡಿದ್ದಾರೆ, 784 ಕೋಟಿದು 4 ಪ್ಯಾಕೇಜ್ ಮಾಡಿದ್ದಾರೆ ಸ್ನೇಹಿತರೆ. 4 ಪ್ಯಾಕೇಜ್. ಒಂದು ಪ್ಯಾಕೇಜು 9 ಜಿಲ್ಲೆ ಸೇರಿ 229 ಕೋಟಿ ಪ್ಯಾಕೇಜ್ ಮಾಡಿದ್ದಾರೆ. ಇನ್ನೊಂದು 7 ಜಿಲ್ಲೆ ಸೇರಿ ಒಂದು 210 ಕೋಟಿ ಪ್ಯಾಕೇಜ್ ಮಾಡಿದ್ದಾರೆ. ಅಂದ್ರೆ 31 ಜನ, ಅಂದ್ರೆ 31 ವಸತಿ ಶಾಲೆಗಳು, 31 ಜನ ಕಾಂಟ್ರಾಕ್ಟರ್ಗಳು, ನಾನು ಸಹ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಸೊ ನಮ್ಮಂತರಿ 31 ಜನ ನಮ್ಮ ಕರ್ನಾಟಕದ ಗುತ್ತಿಗೆದಾರರಿಗೆ ಅನುಕೂಲ ಆಗುವಂತದ್ದು 31 ಕೆಲಸ ಮಾಡಿದ್ರೆ ಅವ್ರಿಗೆಲ್ರಿಗೂ ಅನುಕೂಲ ಆಗಿರೋದು. ಈಗ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಯಾರು ಸಹ ಕ್ವಾಲಿಫೈ ಆಗೋದಿಲ್ಲ. ತಾವು ದಯಮಾಡಿ ಈ ವಿಚಾರನ ತಮ್ಮ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರು, ಆಮೇಲೆ ಮುಖ್ಯಮಂತ್ರಿಗಳು ಅಷ್ಟೇ ಇದನ್ನ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕಾದ್ರೆ ಇದನ್ನ ತಗೋಬಾರ್ದು. ದಯಮಾಡಿ ನಾವು ಅವ್ರ ಮೇಲೆ ಬಹಳ ವಿಶ್ವಾಸ ಭರವಸೆ ಎಲ್ಲ ಇಟ್ಕೊಂಡಿದೀವಿ. ಆದ್ರೆ ಇಂಥ ಪ್ಯಾಕೇಜ್ ಸಿಸ್ಟಮ್ಗೆ ಹಿಂದಿನ ಸರ್ಕಾರನು ಬಲಿ ಆಯ್ತು, ಈ ಸರ್ಕಾರನು ಪ್ಯಾಕೇಜ್ ಸಿಸ್ಟಮ್ಗೆ ಬಲಿ ಆಗ್ಬಾರ್ದು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಸಂಬಂಧಪಟ್ಟ ಮಿನಿಸ್ಟರ್ಗಳ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಏನಾಗಿದೆ, ನಾವು ಮೊನ್ನೆ ಹೋಗಿ ಅವ್ರು ಏನ್ ಮಾಡಿದ್ವಿ, ನೇರವಾಗಿ ಮಿನಿಸ್ಟರ್ ಸಚಿವರಿಗೆ ಫೋನ್ ಮಾಡಿದ್ದಂತ ಸಂದರ್ಭದಲ್ಲಿ ನಾನೇ ಫೋನ್ ಮಾಡಿದ್ವಿ, ಇಲ್ಲ ಸೆಕ್ರೆಟರಿ ಭೇಟಿ ಮಾಡಿದ್ರು, ಸೆಕ್ರೆಟರಿ ಸಿಗ್ಲಿಲ್ಲ. ಆಮೇಲೆ ಅಲ್ಲಿಗೆ ಸರ್ಕಾರಗಳು ಬದಲಾದ್ರೂ ಗುತ್ತಿಗೆದಾರರ ಹಣೆ ಬರಹ ಮಾತ್ರ ಬದಲಾಗಲಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪವನ್ನ ಇದೇ ಗುತ್ತಿಗೆದಾರರ ಸಂಘ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಂತಹ ನಂತರದಲ್ಲೂ ಕೂಡ ಪತ್ರ ಸಮರ ಆಗಿತ್ತು, ಪ್ರೆಸ್ ಮೀಟ್ಗಳಾಗಿತ್ತು. 80% ಕಮಿಷನ್ ತಗೋತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿತ್ತು. ಈಗ ಡೆಡ್ ಲೈನ್ ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಸಾವಿರಾರು ಕೋಟಿ ರೂಪಾಯಿಯನ್ನ ಗುತ್ತಿಗೆದಾರರಿಗೆ ಬಾಕಿ ಉಳಿಸಿಕೊಂಡಿವೆ. ಗುತ್ತಿಗೆದಾರರು ತಮ್ಮ ಹಣವನ್ನ ಹಾಕಿ ಆ ಕಾಮಗಾರಿಯನ್ನ ಮಾಡಿದ್ದಾರೆ.
ಬಿಲ್ ರಿಲೀಸ್ ಮಾಡಬೇಕಾಗಿರೋದು ಸರ್ಕಾರ. ಆದ್ರೆ ಬಾಕಿ ಉಳಿಸಿಕೊಂಡಿರುವಂತಹ ಬಿಲ್ ಅನ್ನ ಸರ್ಕಾರ ಕ್ಲಿಯರ್ ಮಾಡ್ತಿಲ್ಲ. ಡಿಸೆಂಬರ್ ಒಳಗಾಗಿ ನೀವು ಕ್ಲಿಯರ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ರೇಟ್ ಕಾರ್ಡ್ ಏನಿದೆ ಅದೆಲ್ಲವನ್ನ ತೆರೆದಿಡುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ವಾರ್ನಿಂಗ್ ನ ಗುತ್ತಿಗೆದಾರರ ಸಂಘ ಮಾಡಿದೆ. ಆಮೇಲೆ ಗಮನಿಸ್ತಾ ಇದ್ದೀರಿ ನೀವು ಯಾವ ಇಲಾಖೆ ಎಷ್ಟೆಷ್ಟು ಬಾಕಿ ಉಳಿಸ್ಕೊಂಡಿದೆ ಗುತ್ತಿಗೆದಾರರಿಗೆ ಅಂತ ಹೇಳಿ. ನೀರಾವರಿ ಇಲಾಖೆಯಿಂದ 12,000 ಕೋಟಿ ರೂಪಾಯಿ ಬಾಕಿ ಬರಬೇಕು ಗುತ್ತಿಗೆದಾರರಿಗೆ. ಪಿಆರ್ಡಿ ಇಲಾಖೆಯಿಂದ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 3,200 ಕೋಟಿ, ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ, ಮಹಾತ್ಮ ಗಾಂಧಿ ಯೋಜನೆ 1,600 ಕೋಟಿ ರೂಪಾಯಿ ಬಾಕಿ ಕೊಡಬೇಕು ಗುತ್ತಿಗೆದಾರರಿಗೆ. ಹೌಸಿಂಗ್ ಇಲಾಖೆಯಿಂದ 1,200 ರೂಪಾಯಿ ಕೋಟಿ ವಾಪಸ್ ಕೊಡಬೇಕು. ಕಾರ್ಮಿಕ ಇಲಾಖೆಯಿಂದ 800 ಕೋಟಿಯ ಕಾಮಗಾರಿಗಳನ್ನ ಮಾಡಲಾಗಿದೆ, ಗುತ್ತಿಗೆದಾರರಿಗೆ ಹಣ ಪಾವತಿಯಾಗಿಲ್ಲ. ಒಟ್ಟಾರೆಯಾಗಿ ಬಾಕಿಯಾಗಿರೋದೆಷ್ಟು? 33,000 ಕೋಟಿ ರೂಪಾಯಿಯನ್ನ ಗುತ್ತಿಗೆದಾರರಿಗೆ ನೀಡಿದೆ. ಕೆಲಸ ಮಾಡಿಸ್ಕೊಂಡಿದೆ ಸರ್ಕಾರ, ಕಾಮಗಾರಿ ಮಾಡಿಸ್ಕೊಂಡಿದೆ. ಆದ್ರೆ ಗುತ್ತಿಗೆದಾರರಿಗೆ ಮಾತ್ರ ಬಾಕಿ ಹಣವನ್ನ, ಅವರು ಮಾಡಿದಂತಹ ಕೆಲಸಕ್ಕೆ ಸರ್ಕಾರದಿಂದ ಗ್ರಾಂಟ್ ಆಗಬೇಕಾದಂತಹ ದುಡ್ಡನ್ನ ಕೊಡುವಂತಹ ಕೆಲಸ ಆಗಿಲ್ಲ. ಆ ಕಾರಣಕ್ಕಾಗಿನೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿರೋದು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರರ ಸಂಘ ಆರೋಪ ಮಾಡಿದಾಗ ಆ ಸಂಘದ ಜೊತೆಗೆ ಆಗ ವಿಪಕ್ಷವಾಗಿದ್ದಂತಹ ಕಾಂಗ್ರೆಸ್ ನಿಂತಿತ್ತು. ಆದ್ರೆ ಈಗ ಕಾಲಚಕ್ರ ಬದಲಾಗಿದೆ. ಕಾಂಗ್ರೆಸ್ ಆಡಳಿತ ಪಕ್ಷವಾಗಿದೆ, ಕಾಂಗ್ರೆಸ್ ಆಡಳಿತವನ್ನ ಮಾಡ್ತಾ ಇದೆ. ಈಗ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ 33,000 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘ ಮುಂದಿನ ಡಿಸೆಂಬರ್ನ ಡೆಡ್ ಲೈನ್ ನ ಕೊಟ್ಟಿದೆ. ಅಷ್ಟರಲ್ಲಿ ಬಾಕಿ ಪಾವತಿ ಮಾಡದೇ ಇದ್ರೆ ಸರ್ಕಾರದ ಯಾವ ಇಲಾಖೆಗಳಲ್ಲಿ ಎಷ್ಟು ಕಮಿಷನ್ ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ನ ರಾಜ್ಯದ ಜನರ ಮುಂದೆ ನಾವಿಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ಗುತ್ತಿಗೆದಾರರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.